ಮಂಡಗಳು ನೋಡಿ, ಹಾಗೆ ಚಿಕ್ಕ ಮಂಡ ಇದೆ. 40-80 ರೂಪಾಯಿ ಟಿಕೆಟ್ ಕೊಟ್ಟು ಪಾರ್ಕಿಂಗ್ ಒಂದು ಅಲ್ಲೊಂದು 40 ಅಲ್ವಾ? ಪಾರ್ಕಿಂಗ್ ಒಂದು 40. ದಾನಿಶು ಹೇಳ್ದ ನನಗೆ ಜಾಕೆಟ್ ಹಾಕೋ ಮಗ ಚಳಿ ಇರ್ಬೋದು ಅಂತ. ನಾನು ಬೇಡ ಗುರು ಅಂದ್ಕೊಂಡು ಶರ್ಟ್ ಹಾಕೊಂಡಿದ್ದೆ ಹಾಫ್ ಕೈದು. ಬೇಡ ಅಟ್ಲೀಸ್ಟ್ ಇದಾದ್ರೂ ಹಾಕೋ ಅಂತ. ಬಸ್ಸಸ್ ಎಲ್ಲ ಓಡಾಡ್ತದೆ ಆಯಿತಾ. ಬಸ್ ಬಂದರೆ ಗಾಡಿ ಫುಲ್ ಮಣ್ಣಿಗೆ ಇಳಿಸ್ತಾ ಇದ್ದೀವಿ. ಭಾರಿ ಹಿಂಸೆ ಇಲ್ಲಿ ಓಡ್ಸೋಕ್ಕೆ. ನೋಡಪ್ಪ ವ್ಯೂನಾ ಮಸ್ತುಂಟು. ಇವತ್ತು ಜಾಸ್ತಿ ಓಡಿಸಿಲ್ಲ ಗಾಡಿ, ಒಂದು 50-60 ಕಿಲೋಮೀಟ್ರ್ ಓಡಿಸಿರ್ಬೋದೇನೋ ಅಷ್ಟೇ ಇವತ್ತು. ನಮಗೆ ಸೆಕೆ ಅಷ್ಟು ಫೀಲ್ ಆಯ್ತಾ ಇಲ್ಲ ಆಯಿತಾ. ಕೂಲಾಗೆ ಇದೆ. ಸಂಜೆ ಆಯಿತು ಅಂದರೆ ಒಳ್ಳೆ ಚಳಿ. ತಡೆಯೋಕ್ಕಾಗಲ್ಲ ಅಷ್ಟು ಚಳಿ ಉಂಟು. ಇದೀಗ ನಾವು ಡಾಲ್ಫಿನ್ ನೋಸು ನೋಡ್ಕೊಂಬರುವಂತ ಹೊರಟ್ವಿ. ಸಮಯ ಒಂದು 3:40 ಆಯಿತು. ಊಟಿಲಿ ರೋಡ್ಗಳು ತುಂಬ ಚಿಕ್ಕದಾಯ್ತಾ, ಒಳ ರೋಡು. ಕಾರ್ ಗೀರೆಲ್ಲ ತಂತಂದ್ರೆ ಭಾರಿ ಹಿಂಸೆ ಇಲ್ಲಿ ಓಡಾಡೋಕ್ಕೆ. 2 ವೀಲರೇ ಬೆಟರ್. ಪ್ರೈಸ್ ಇವಾಗ ಕೊಣ್ಣೂರು ಸಿಟಿ ಮಧ್ಯದಲ್ಲಿದ್ದೀವಿ. ಡಾಲ್ಫಿನ್ ನೋಸ್ ಕಡೆಗೆ ನಮ್ಮ ಪಯಣ. ನಮಗೆ ಸೆಕೆ ಅಷ್ಟು ಫೀಲ್ ಆಯ್ತಾ ಇಲ್ಲ ಆಯಿತಾ. ಕೂಲಾಗೆ ಇದೆ. ಸಂಜೆ ಆಯಿತು ಅಂದರೆ ಒಳ್ಳೆ ಚಳಿ. ತಡೆಯೋಕ್ಕಾಗಲ್ಲ ಅಷ್ಟು ಚಳಿ ಉಂಟು. ಸಂಜೆ ಆಯಿತು ಅಂದರೆ ನೆನ್ನೆನೂ ಅಷ್ಟೇ ಸಂಜೆ ಆಯ್ತಾ ಹೆವಿ ಚಳಿ ಆಯಿತು. ಡಾಲ್ಫಿನ್ ನೋಸು ಒಂದು 4:02ವರೆಗೆ ರೀಚ್ ಆಯ್ತೀವಿ ಅಂತ ತೋರಿಸ್ತಾ ಉಂಟು ಮ್ಯಾಪ್ ಪ್ರಕಾರ. ಇಲ್ಲಿಂದ 9 ಕಿಲೋಮೀಟ್ರ್ ಇದೆ. ಇವತ್ತು ಜಾಸ್ತಿ ಓಡಿಸಿಲ್ಲ ಗಾಡಿ, ಒಂದು 50-60 ಕಿಲೋಮೀಟ್ರ್ ಓಡಿಸಿರ್ಬೋದೇನೋ ಅಷ್ಟೇ ಇವತ್ತು. ಮತ್ತು ಇನ್ನೊಂದು, ನೀವೇನಾದರೂ ಟ್ರಾವೆಲ್ ಮಾಡ್ತಿದ್ದೀರಾ, ಜಾಸ್ತಿ ಮ್ಯಾಪ್ ಯೂಸ್ ಮಾಡ್ತಿದ್ದೀರಾ ಬೈಕರ್ ಆಗಿ ಅಂತ ಹೇಳಿದ್ರೆ ದಯವಿಟ್ಟು ಈ ಟೆಂಪರು ಮ್ಯಾಟ್ ಫಿನಿಶ್ ಹಾಕಿಸ್ಬೇಡಿ ಆಯಿತಾ. ಗ್ಲಾಸಿ ಫಿನಿಶು ಹಾಕಿಸಿ. ಯಾಕಂದರೆ ಮ್ಯಾಟ್ ಫಿನಿಶು ಬಿಸಿಲು ಹೊಡೆದಂಗೆ ಏನೂ ಕಾಣಲ್ಲ, ಒಂದು ಚೂರು ವಿಸಿಬಿಲಿಟಿ ಇರೋಲ್ಲ. ಅದಕ್ಕೆ ನೋಡಪ್ಪ ವ್ಯೂನಾ ಮಸ್ತುಂಟು. ವ್ಯೂ ನೋಡಿ, ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ಅದೊಂದು ಗಾಡಿ ಓಡ್ಲಿರಿ ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ನಾವು ಬಂದ ದಾರಿ ಕಾಣೋದು. ನಾವು ಬಂದ ದಾರಿ ನಮ್ಗೆ ಬೆಟ್ಟ ಹತ್ತುವಾಗ ಗೊತ್ತಾಗ್ಲಿಲ್ಲ ಅಷ್ಟು. ಇವಾಗ ಯಾಕೆ ಗೊತ್ತಾಗೋದಿಲ್ಲ ಅಂದ್ರೆ ಮಧ್ಯದಲ್ಲಿ ನೆರಳಿರ್ತದೆ ನೋಡು. ದಟ್ಟವಾದ ಫಾರೆಸ್ಟಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಇವಾಗ ಬಿಸಿಲು ನೋಡಿ ಹೆಂಗೆ ಬೀಳ್ತಿದೆ ಅಂತ. ಎಲ್ಲೋ ಮರದ ಎಲೆ ಮಧ್ಯದಲ್ಲಿ ಒಂಚೂರು ಗ್ಯಾಪ್ ಇರ್ತದಲ್ಲ, ಅದ್ರಲ್ಲಿ ಬೀಳ್ತಿರೋ ಬಿಸಿಲಿದು. ದಾನಿಶು ಹೇಳ್ದ ನನಗೆ ಜಾಕೆಟ್ ಹಾಕೋ ಮಗ ಚಳಿ ಇರ್ಬೋದು ಅಂತ. ನಾನು ಬೇಡ ಗುರು ಅಂದ್ಕೊಂಡು ಶರ್ಟ್ ಹಾಕೊಂಡಿದ್ದೆ ಹಾಫ್ ಕೈದು. ಬೇಡ ಅಟ್ಲೀಸ್ಟ್ ಇದಾದ್ರೂ ಹಾಕೋ ಅಂತ ಹಾಕೊಂಬಂದಿಷ್ಟೇ ಬಚಾವು, ಇಲ್ಲ ನಡುಗೋಗ್ಬೇಕಿತ್ತು. ಬಿಸಿಲಿದೆ ಬಟ್ಟು ವೇಸ್ಟು, ಏನಕ್ಕೂ ಸಾಕಾಗಲ್ಲ ಆ ಬಿಸಿಲು. ಒಂದೊಂದು ಟರ್ನಿಂಗಲ್ಲೂ ಒಂದೊಂದು ಸೀನು ರೈಸ್. ಇಲ್ಲಿ ನಿಂತುಬಿಟ್ರೆ ಇಡೀ ಊಟಿ ಕಾಣುತ್ತೆ ಆಯಿತಾ. ವಾವ್ ಯಪ್ಪ, ಒಂದೊಂದು ಟರ್ನಿಂಗಲ್ಲೂ ಒಂದೊಂದು ಸ್ವರ್ಗ. ರೋಡು ಸ್ವಲ್ಪ ಚಿಕ್ಕದು, ಇಲ್ಲಾಂದರೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ವೀಡಿಯೋಸ್ ಅದು ಇದು ತಗೊಳ್ಬೋದಿತ್ತು. ಬಟ್ಟು ನಾವೇನು ಶೋಕಿ ನಿಲ್ಸೋದು. ಬಸ್ಸಸ್ ಎಲ್ಲ ಓಡಾಡ್ತದೆ ಆಯಿತಾ. ಬಸ್ ಬಂದರೆ ಗಾಡಿ ಫುಲ್ ಮಣ್ಣಿಗೆ ಇಳಿಸ್ತಾ ಇದ್ದೀವಿ. ಭಾರಿ ಹಿಂಸೆ ಇಲ್ಲಿ ಓಡ್ಸೋಕ್ಕೆ. 2 ವೀಲರ್ ಓಕೆ. ಅದು ಈ ದೊಡ್ಡ ಕಾರು, ಫಾರ್ಚುನರು, ಕ್ರಿಸ್ಟಾ, ಇನೋವಾ, ಡಿಫೆಂಡ್ರು ಅಂಥದ್ದೆಲ್ಲ ತಂದು ಬಿಟ್ವಿ ಅಂದರೆ ಅಯ್ಯೋ. ದಾನಿಶಿಗೆ ಹೇಳಬೇಕು ಒಂದು ಹಾರ್ ನೋಡ್ಕೊಳ್ಳೋಕ್ಕೆ. ಯಪ್ಪ, ಇಷ್ಟೊತ್ತು ಬೆಟ್ಟ ಹತ್ತಿದಾಯಿತು. ಇವಾಗ ಬೆಟ್ಟ ಇಳಿತಾ ಇದ್ದೀವಿ. ಓಕೆ ಗೈಸ್, ಇವಾಗ ಡಾಲ್ಫಿನ್ ನೋಸ್ ಹತ್ರ ಬಂದ್ವಿ. ಪಾರ್ಕಿಂಗ್ ಎಲ್ಲಿ ಅಂತ ಗೊತ್ತಿಲ್ವಲ್ಲ. ಎಲ್ಲಿ ಪಾರ್ಕಿಂಗು? ಕೆಳಗಡೆ? ಓಕೆ ಡನ್. ಕೆಳಗಡೆ ಅಂತ 40-80 ರೂಪಾಯಿ ಟಿಕೆಟ್ ಕೊಟ್ಟು ಪಾರ್ಕಿಂಗ್ ಒಂದು ಅಲ್ಲೊಂದು 40 ಅಲ್ವಾ? ಪಾರ್ಕಿಂಗ್ ಒಂದು 40. ಪಾರ್ಕಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಸಾಕೋಣ, ನಮ್ಗೆ ಒಳ್ಳೆ ದುಡ್ಡು ಆಯ್ತದೆ. ಏನು ನೀಟಾಗಿ ಪಾರ್ಕಿಂಗ್ ಏನು ನೀಟ್ ಇತ್ತಾ? ಎಲ್ಲಿ ಬೇಕಾದ್ರೆ ಹಾಕೊಳ್ಳಿ ಅಂತ ಇಲ್ಲಿ ತುದಿಲಿ ಬಿಡ್ತಾಯಿದ್ರು.
ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ನಡೀತದೆ. ನೆರಳಿಗೆ ಹಾಕೋಣ ಅಂದರೆ ಅಲ್ಲಿ ಬೇಡ, ಅಲ್ಲಿ ವಾಪಸ್ ತೊಗೊಂಡೋಗಿ ನಮ್ಮ ಪೆಟ್ರೋಲ್ ವೇಸ್ಟ್ ಮಾಡಿ. ಹೌದು ಹೌದು. ಆ ಕಲ್ಲು ಟೆಲ್ಡನ್ ಡಾಲ್ಫಿನ್ ಥರ ಏನೋ ಕಾಣುತ್ತೆ ಅಂತೆ, ಅದಕ್ಕೆ ಡಾಲ್ಫಿನ್ ನೋಸ್ ಅಂತ ಕರೀತಾರೆ ಅಂತ ಎಲ್ಲೋ ಕೇಳ್ಪಟ್ಟಿದ್ದೆ ನಾನು. ಅಥವಾ ಮುಂದ್ಗಡೆ ಇಲ್ಲ ನೋಡಿ, ಡಾಲ್ಫಿನ್ ನೋಸ್ ಅಂದ್ರೆ ಏನು ಗೊತ್ತಾ, ಮುಂದ್ಗಡೆ ಫೇಸ್. ಅಲ್ಲಿ ನೋಡಲ್ಲಿ ನೋಡಿ ಮತ್ತೆ ಮೈನ್ ಅದು ನೋಡಲ್ಲಿ ಕಲ್ಲು. ಇವಾಗ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿರೋದು ನೋಸ್ ಇರೋದ್ರಿಂದ. ಅಲ್ಲಿದೆ ನೋಡು ನೋಸು. ಡೆಡ್ ಎಂಡ್ ಮಾಡೋರೆ, ಮುಂಚೆ ಬಿಡ್ತಿದ್ರೇನೋ ಅಲ್ಲಿ, ಮತ್ತೆ ಸ್ಟಾಪ್ ಮಾಡಿರ್ಬೇಕು. ಅದು ಘಟನೆ. ಹೌದೌದು. ಮಂಗಗಳು ನೋಡಿ, ಹಾಗೆ ಚಿಕ್ಕ ಮಂಗ ಇದೆ ಪುಟಾಣಿ ನೋಡು. ಪುಟಾಣಿ ಮಂಗ ಇದೆ ನೋಡಿ ಒಂದು. ಬನ್ನಿ ಮೇಲೆ ಹತ್ತಾನ. ಅವು ವೀಡಿಯೋ ಮಾಡ್ಕೊಂಡು ನಿಂತಿದ್ರೆ ಮಗುನ ಹಿಡಿಯಕ್ಕೆ ಬರ್ತಾವಂತ ಹರ್ಪಿದ್ರೆ ಹೌದು. ಹಬ್ಬ ಮೇಲೆ ಜನದ ಅಂಗುಳಿ. ಅದೇ 40 ರೂಪಾಯಿ ಕೊಡಿ ಇಲ್ಲೇ ಸುಮ್ಮನೆ ಬಂದ್ಬಿಡ್ತೀವಿ ನಾವು. ಹೌದು, ಬಟ್ ದಾರಿ ಚೆನ್ನಾಗಿತ್ತು ಅಷ್ಟೇ. ದಾರಿಗೆ ದುಡ್ಡು ಕೊಡೋದು ಆಯಿತು. ವ್ಯೂ ಚೆನ್ನಾಗಿದೆ ಮಾತ್ರ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋ ಸಿಗ್ತೀನಿ. ಮೋಸ್ಟ್ಲಿ ಈ ವ್ಯೂ ಪಾಯಿಂಟ್ಗಿಂತನೂ ನಾವು ಬಂದಿರೋ ರೂಟ್ ಇಷ್ಟಪಟ್ರಿ ಅಂತ ತಿಳ್ಕೊಂಡಿದ್ದೀನಿ.